ನಮಸ್ಕಾರ ಎಲ್ಲರಿಗೂ. ಎಲ್ಲರೂ ಹೆಂಗದಿರಿ? ಆರಾಮದಿರಿ? ನಾನು ಈಗ ವ್ಲಾಗ್ ಶುರು ಮಾಡಾಕತ್ತೀನಿ. ತಲೆ ಸ್ನಾನ ಮಾಡ್ಕೊಂಡು ಈಗಷ್ಟು ನಾ ಬನ್ನಿ ಮುಖನಾಗಿನ ಗೋಳಿ ತಾವು ಹೇಳ್ತಾವು ತಾವು ಹೋಕ್ಕವು. ಇವತ್ತಿನ ಇವತ್ತಿನ ರುಟೀನ ಹೆಂಗಿರ್ತೈತೆ ಅಂತ ಹೇಳಿ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ನಾನು ಕ್ರೀಮತಿ ಏನು ಹಚ್ಚಂಗಿಲ್ಲ, ಲಿಪ್ ಬಾಮ್ ಅಷ್ಟೇ ಹಚ್ತೇನೆ. ನಾನು ಅದು ಒಂದೊಂದ್ಸಲ ಹಚ್ತೇನೆ, ಇಲ್ಲ ಒಂದೊಂದ್ಸಲ ಇಲ್ಲ. ಮುಖಕ್ಕಲ್ರಿ ಮತ್ತೆ ತುಟಿಗೆ, ಮುಖಕ್ಕಂತ ಅನ್ಕೊಂಡಿರಿ. ಇಲ್ಲಿ ನಮ್ಮಲ್ಲಿ ಗಾಳಿ ಭಾಳ ಬೀಸ್ತೈತಲ್ಲ, ಹಂಗಾಗಿ ತುಟಿ ಯಾವಾಗಲೂ ಒಂಥರ ಡ್ರೈ ಒಣಗದವ್ರ ಥರನ ಇರ್ತಾವು. ಜಳಕ ಪೂಜೆ ಮಾಡಿ ಚಪಾತಿ ಮಾಡ್ಬೇಕಂತ ಅನ್ಕೊಂಡೇನಿ. ರೊಟ್ಟಿ ಇದಾವ, ನೋಡೋಣಂತ ಏನು ಮಾಡೋದಕ್ಕೆ. ಇದು ಅಲ್ರಿ ನಮ್ದು ಡೈಲಿ ಚಪಾತಿ, ರೊಟ್ಟಿ ಚಪಾತಿ, ಉಪ್ಪಿಟ್ಟು, ಇಷ್ಟು ಬಿಟ್ರೆ ಏನೂ ಇಲ್ಲ. ಅಯ್ಯೋ ಏನ್ ಮಾಡಿಟ್ಟಾರ ಇವ್ರು? ಇದು ಒಂದು ದೇವಸ್ಥಾನದ ಅರ್ಚನೆ ಮಾಡಿಸಿರೋ ಕುಂಕುಮ, ಪೂಜೆ ಮಾಡಿಸಿದ್ದ ಅದಷ್ಟ ಐತೆ. ಮತ್ತು ನಮ್ಮ ಮನೆಯವರು ಏನೋ ಮಿಕ್ಸ್ ಮಾಡ್ಯಾರ ಅದ್ರೊಳಗೆ. ಇದು ಪ್ಯೂರ್ ಕುಂಕುಮ ಇದೆ. ನಾವ್ ಹಿಂಗೆ ಹನಿಗೆ ಹಚ್ಕೊಂಡ್ರೆ ನಿಂದ್ರಂಗೇನೇ ಇಲ್ಲ, ಅದು ಉದುರು ಬೀಳ್ತೈತಿ. ನಾನು ಹಿಂಗೆ ಇಲ್ಲಿ ಹೆಂಗ ಅಂದ್ರೆ ನಾವು ಗುಮ್ಮಟಿ ಅಂತೇವಿ, ಹಿಂಗೆ ಊದ್ಕೊಂಡು ಬಿಟ್ಟಿತ್ತದ ಒಂದು ಸ್ಕಿನ್. ಕುಂಕುಮ ಎಷ್ಟು ಹಚ್ಕೋದಿಲ್ಲ ಅಷ್ಟ. ಒಂದು ಕುಂಕುಮದ ಹೆಸರು ಹೇಳಿದ್ರು ಒಬ್ರು ಸಿಸ್ಟರ್, ಅದನ್ನ ತಗೋರಿ ಅಂತೇಳಿ. ನಮ್ಮ ಕಡೆ ಸಿಗೋದು ಎಲ್ಲ ಕೆಮಿಕಲ್ ಮಿಕ್ಸ್ ಕುಂಕುಮನ, ಕೆಲವೊಂದ್ ಕಡೆ ಸಿಗ್ಬೋದು ಪ್ಯೂರ್ ಕುಂಕುಮ ಇಲ್ಲ ಅಂತಲ್ಲ. ಇದಕ್ಕೆ ಚಂದ ಅನಿಸ್ತು ನೋಡ್ದ, ಉದುರೇ ಬಿಡ್ತದ, ನಿಂದ್ರಂಗೇನೇ ಇಲ್ಲ ಅದು. ಹನಿ ಮ್ಯಾಗ ಪ್ಯೂರ್ ಕುಂಕುಮ, ಅದ್ರೊಳಗೆ ಇದು ಕೆಮಿಕಲ್ ಕುಡಿಸಿದ್ದನ್ನ ನಾನು ಹಾಕೇನು ನಮ್ಮ ಮನೆಯವ್ರ ಹಾಕ್ಯಾರೋ ಗೊತ್ತಿಲ್ಲ. ನಾಳಾಗೈತಿ ಸದ್ಯಕ್ಕೆ ಇಷ್ಟ ಮುಗೀತ. ಪೂಜೆ ಮಾಡ್ಕೊಂಡು ಬಂದು ಆದಿಂದ ಸಿಗ್ತೇನೆ ರೀ. ಮತ್ತೆ ನೋಡೋಣಂತೆ ಇವತ್ತಿನ ದಿನ ಪೂರ್ತಿ ಹಿಂಗೆಲ್ಲ ಹೋಗ್ತೈತೆ ಅಂತೇಳಿ. ವಿಡಿಯೋ ಇಷ್ಟ ಅದ ಲೈಕ್ ಮಾಡಿರಿ ಮತ್ತು ಶೇರ್ ಮಾಡಿರಿ. ಇವತ್ತು ಶುಕ್ರವಾರ ಅಲ್ಲ, ಹಂಗಾಗಿ ಶುಕ್ರವಾರಕ್ಕೊಮ್ಮೆ ನಾನು ಕಾಮಾಕ್ಷಿ ದೀಪನ ಹಚ್ಚಿರ್ತೀನಿ. ಪ್ರತಿದಿನ ನಾನು 2 ದೀಪನ ಹಚ್ತೀನಿ. ಇವತ್ತಿನ ಪೂಜೆ ಮುಗೀತೀನಿ ನೋಡ್ರಿ. ನೈವೇದ್ಯಕ್ಕೆ ಬಾಳೆಹಣ್ಣು ಇದ್ದಲ್ಲ, ಹಾಗಾಗಿ ಬಾಳೆಹಣ್ಣನ್ನು ನೈವೇದ್ಯಕ್ಕೆ ಹಿಡ್ದೀನಿ. ಇವತ್ತಿನ ಪೂಜೆ ಮುಗೀತು. ಮಾವಿನ ಹಣ್ಣಿನ ಸೀಕರ್ಣಿ ಮಾಡಿಟ್ಟಿದ್ನಿ, ಅದೊಂದಿಟ್ಟು ಐತಿ. ಹಂಗಾಗಿ ಚಪಾತಿನೂ ಮಾಡಿದೆ. ನಮ್ಮ ಮನೆಯವ್ರಿಗೆ ಮಾವಿನ ಹಣ್ಣಿನ ಸೀಕರ್ಣಿ ಅಂದ್ರೆ ಇಷ್ಟ, ಹಾಗಾಗಿ. ನಿನ್ನೆ ಮಳೆ ಬಂದ ಚಟ್ನಿ ಐತಿ, ಏನು ಮಾಡೋಕ್ಕಾಗಲಿಲ್ಲ. ಹೊರಗೆ ಗಾಳನ್ ಭಾಳ ಬಿಡ್ತೈತಪ್ಪ ನಮ್ಮ ಕಡೆ. ಅದು ಯಾಕಂತ ನಂಗೆ ಗೊತ್ತಿಲ್ಲ. ಬಯಲುಸೀಮೆ ಇರೋದ್ರಿಂದಾಗೆ ಭಾಳ ಗಾಳಿ ಅಂತ ಅನಿಸ್ತೈತೇನೋ. ಹೊರಗೆ ಚಪಾತಿ ಮಾಡಿ ಮತ್ತು ಮೆಣಸಿನ್ಕಾಯಿ ಖಾರ ಅರಿಬೇಕಂತ ಅನ್ಕೊಂಡಿರಲಿಲ್ಲ. ಈ ಮೆಣಸಿನ್ಕಾಯಿ ತೆಗೆದ ತೊಳೆದಿಟ್ಟೆ, ನೀವೆಲ್ಲ ಪೂರ್ತಿ ಆಗ್ಯಾವ. ನಿನ್ನೆ ಶೇಂಗಾನು ಹೊಡ್ಕೊಂಡೇನಿ. ನೋಡೋಣ ಅಂತ. ಇವತ್ತಾದರೂ ಹೊರಪೈತಿ ಕರೆಂಟ್ ಹೋದು, ಮಳೆ ಏನಿಲ್ಲ, ಹೊರಪ್ ಕೊಟ್ಟೈತಿ. ಅದನ್ನು ನೋಡ್ಬೇಕು ಮತ್ತು ಬರ್ತೈತೆ ಏನು ಮಾಡ್ತೈತಿ. ಕರೆಂಟ್ ಅಂದ್ರೆ ಯಾಕೋ ಹುಡುಗರು ಮಾಡಕತ್ತಾವ. ನಮ್ಮ ಮನೆಯವ್ರಿಗೆ ಜಾಗಕ್ಕೆ ನೀರು ಕಾಸ್ಬೇಕಿನ್ನು. ನಮ್ಮ ಮನೆಯವರೆಲ್ಲ ಹೋಗ್ಯಾರ, ಆಚಗಡೆ ಹೊರಗೆ ಹೋಗ್ಯಾರ ಅಂತ. ನಮ್ಮ ಗೌರಿ ಹೊಡ್ಕೊಂಡು ಮೇಸಾಗ ಹೋಗ್ಯಾರ, ಏನು ಮಾಡ್ಯಾರ ಅಂತ ಗೊತ್ತಾನೆ ಇಲ್ಲ ನನಗೂ. ಯಾಕೋ ಫೋನು ಹಚ್ಚಿಲ್ಲ. ಇಲ್ಲಿ ಕಾಣಿಸೋಲ್ರಿ ಅವ್ರು. ಇಲ್ಲಾಂದ್ರೆ ಎಲ್ಲಾರ ಬದುನ್ಯಾಗ, ಈಗ ಮಳೆ ಆಗೈತಲ್ಲ, ಮಳೆ ಆದಾಗ ಬದುನ್ಯಾಗ ಕಸಾತಿ ಕೀಳಾಗ ಗಾಂವ್ ಆಕೈತಿ. ಕಸ ಮಸ್ತ್ ಕೀಳ್ತೈತಿ. ಕಸಾತಿ ಕೀಳಾಗತ್ತಾರ ಹಿಂಡಾಕತ್ತಾರ ಗೊತ್ತಿಲ್ಲ ನನಗೂ. ಹಿಟ್ಟಟ್ಟು ನಾದಿಡ್ತೀನಿ, ಪೂಜೆತಿ ಎಲ್ಲ ಆತಲ್ಲ. ಹಿಟ್ಟಟ್ಟು ನಾದಿಟ್ಟು ನಾನು ಹೊರಗೆ ಹೋಗಿ ನೋಡ್ಕೊಂಬರ್ತೇನೆ ನಮ್ಮ ಮನೆಯವ್ರು ಎಲ್ಲದಾರ ಅಂತೇಳಿ. ಅಷ್ಟೊತ್ತಾಗಲ್ಲ ತಂದಿಟ್ಟೆ ಹಿಟ್ಟು ನಿಂತೈತಿ. ಮತ್ತು ಹೊರಗಿನ ಕಿಚನ್ ಸಾರ್ತಿಲ್ಲ. ಮಳೆಯ ಮೊನ್ನೆ ಏನು ಮಾಡಿದೆ ಅಂತಂದ್ರೆ, ಮೊನ್ನೆ ಚಿಕನ್ ಮಾಡೋದಿತ್ತಲ್ಲ, ಹಂಗಾಗಿ ಎಲ್ಲ ಹೊರಗನ್ನ ಮಾಡಿದ್ನಿ. ಹಂಗೆ ಕಸ ಅಷ್ಟು ಗುಡಿಸ್ಕೊಂಡು ಸ್ವಲ್ಪ ನೀರು ಗೊಜ್ಕೊಂಡು ಅಡುಗೆ ಮಾಡಿದ್ನಿ.
ಇವತ್ತು ಅದನ್ನೊಂದಿಟ್ಟು ಸಾರಿಸ್ಕೋಬೇಕು. ಒಲಿ ಐತಿ. ಒಲಿ ಸಾರಿಸ್ಕೊಂಡು ಈ ಶೇಂಗಾ ಚಟ್ನಿ ಕುಟ್ಟಾಕ ಹಾರಬೇಕು. ಹಾರು ಹಚ್ಕೊಂಡು ಮನ್ಯಾಗ ಐತಿ. ಯಾರು ಬಂದಿಲ್ಲ ಹುಡುಗರು. ಅವರು ಸಾಲಿಗೆ ಹೋಗ್ಯಾರ. ಏನು ಮಾಡ್ಯಾರ ಸಾಲಿ ಚಾಲು ಆದಂಗೆ ಚಾಲು ಆಗ್ಯಾವ. ಏನು ಮಾಡ್ಯಾವ ನನಗೂ ಅಷ್ಟೊಂದು ಗೊತ್ತಿಲ್ಲ. ಹೋಗ್ಯಾರ ಏನು ಮಾಡ್ಯಾರ ಅದು ಗೊತ್ತಿಲ್ಲ. ಆ ಕಡೆ ಹೋದ್ನಿ ಅಂದ್ರೆ ಎಲ್ಲ ಗೊತ್ತಾಗೈತೆ. ನಮ್ಮ ಮನೆಯವ್ರನ್ನ ಕಳಿಸ್ತೇನೆ. ಕಳಿಸಿ ಆಚೆ ಕಡೆ ಮನ್ಯಾಗ ಹಾರ ಐತಿ. ಹಾರ ಇಸ್ಕೊಂಬಂದ್ರೆ ಶೇಂಗಾ ಚಟ್ನಿ ಹಾಕ್ಯಾರ. ಶೇಂಗಾ ಚಟ್ನಿ ಒಂದಿತ್ತಂದ್ರೆ ಮೊಸರು ಚಪಾತಿ ಜೊತೆ ರೊಟ್ಟಿ ಜೊತೆ ಮತ್ತು ಬಿಸಿ ಅನ್ನೋ ಜೊತೆ ತುಪ್ಪ ಅಥವಾ ಮೊಸರು ಹಾಕೊಂಡು ತಿಂದ್ರೆ ಮಸ್ತ್ ಕಾಂಬಿನೇಷನ್. ಇಟ್ಟು ನಡ್ಕೊಂಡು ಆಮ್ಯಾಗ ಸಿಗ್ತಾನೆ ನಾನು. ಯಾಕೆ ಇಲ್ಲಾಕೆ ಮುಕ್ಕೊಂಡಿ ಒಳಗೆ? ನಮ್ಮ ಪಪ್ಪಿ ಯಾವತ್ತು ಒಳಗೆ ಮುಕ್ಕೊಳಂಗಿಲ್ಲ. ಇವತ್ತು ಬಂದು ಒಳಗೆ ಮುಕ್ಕೊಂಡ ನೋಡ್ರಿ. ಯಾಕ ಹೇಳ ಮ್ಯಾಕ ಕದ ಹಾಕ್ತೀನಿ. ಹೇಳ ನಾನು ಪಪ್ಪಿ ಹೇಳ ಹೇಳ ಮ್ಯಾಕ ಒಳಗೆ ಯಾಕ? ಅಲ್ಲಿ ಚೀಲ ಐತಲ್ಲ ಮಕ್ಕೋ. ಹಾಂ ಪಪ್ಪಿ ಗಾಳಿನ ಅಷ್ಟೊಂದು ಇಲ್ಲ ಕರೆ. ನಿನ್ನೆ ಎಲ್ಲ ಇದನ್ನು ತೆಂಗಿನ ಇದರಲ್ಲಿ ತೊಗೊಂಡು ಸ್ವಚ್ಛಂಗೆ ತೊಳೆದು ಇಟ್ಟಿದ್ನಿ ಕಲ್ಲ ಕಿಚನ್ ನೋಡ್ರಿ. ಸದ್ಯಕ್ಕೆ ಇವತ್ತು ನೀರು ತುಂಬಿಸಿಟ್ಟೇವಿ. ಮಳೆ ಆಕೈತಿಲ್ಲ, ಮಳೆಗಿಲ್ಲ ಸೋರಿ ಹಿಂಗೆ ಆಕೈತಿದೆ. ಇದು ಅಷ್ಟು ಸ್ಮೂತ್ ಇಲ್ಲ. ಹಂಗಾಗಿ ಇದನ್ನು ನಾವು ಬೇಕಾದಂಗೆ ತೊಳೆದ್ರೂ ಇದು ಕಲಿ ಹೋಗಂಗಿಲ್ಲ. ಮತ್ತು ಅದಕ್ಕೆ ಪೇಂಟ್ನ ಮಾಡ್ಕೋಬೇಕು. ಸದ್ಯಕ್ಕೆಲ್ಲ ಮುಚ್ಚಿ ಪ್ಯಾಕ್ ಮಾಡೇವಿ. ಇವತ್ತು ನೀರು ತುಂಬಿಸಿಟ್ಟೇವಿ. ತತ್ತಿ ಹಾಕ್ಯಾವ. ಏನು ಮಾಡ್ಯಾವ ನೋಡ್ತೀನಿ. ಕರ ಇಲ್ಲೇ ಕಟ್ಟಿದ್ಯಾರ ಅಂದ್ರೆ ದಿನ ಒಂದೊಂದು ತತ್ತಿ 2 ತತ್ತಿ ಹೊಡೆದು ನೋಡ್ರಿ. ಅವನು ಎಷ್ಟು ಇಲ್ಲೇ ಕುದಿರ್ತಾವ. 2, 4, 5 ಅದಾವ. ಕುಕ್ತಾವ. ತತ್ತಿ ತಗೊಳಕ್ಕೆ ಹೋಗಿ 10 ನಿಮಿಷ. ಯಾವ ಕೋಳಿನ ತತ್ತಿನ ಹಾಕಿಲ್ಲನ? ಯಾವ ಕೋಳಿ ತತ್ತಿನ ಹಾಕಿಲ್ಲ ಇನ್ನು. ಒಳಗಿನ ಕಟ್ಗೆ ನೆಲ ಒರೆಸ್ಕೊಂಡೆ ನಾನು ಇವತ್ತು. ತೆಗೆದು ಇಲ್ಲಿ ಹೋಗಿದೆ. ಒಂದು ಸ್ವಲ್ಪ ಜಾಸ್ತಿ ದಿನ ಹಾಕವಲ್ಲವು ಏನಕ್ಕಂದ್ರೆ ಜೊಂಡಗಾಗ್ಬಿಡ್ತಾವೆ. ಹಂಗಾಗಿ ಇಲ್ಲೇ ಹೊರಗೆ ತಂದು ಹೋಗೋದು. ಜೊಂಡಗ ಪಂಡಗ ಇದ್ರೆ ಕೋಳಿತಿದ್ದಂತ ಅಂತೇಳಿ. ನಮ್ಮ ಮನೆಯವ್ರು ಇಲ್ಲಿ ಕಾಣಿಸವಲ್ರಿ. ಇಲ್ಲಾಗ್ಯಾರ. ಅಯ್ಯೋ ಮಲ್ಲಿಗೆ ಹೂವು ಎಷ್ಟಕ್ಕೊಂದಾಳೆ. ನಾನು ಮಲ್ಲಿಗೆ ಹೂವು ನೋಡಿಲ್ಲ ನೋಡ್ರಿ. ಇಲ್ಲಿ ಇದೊಂದು ಗಿಡ ಮಣ್ಣೆ ಹಚ್ಚಿವಿ. ಅಲ್ಲಿ ಕಿತ್ತ ಇಲ್ಲಿ ಹಚ್ಚಿದೆ ನೋಡ್ರಿ. ಅಲ್ಲಿ ಇದರಂತೆಲ್ಲ ಇತ್ತಲ್ಲ, ಅಲ್ಲಿ ಕಿತ್ತು ಇಲ್ಲಿ ಹಚ್ಚಿವಿ. ಮಲ್ಲಿಗೆ ಹೂವು ಭಾಳ ಹಳೆ ಅವು. ನಾನು ಅಲ್ಲೇ ಅಷ್ಟು ಆ ಕಡೆ ಅಷ್ಟು ಹೂವು ಹೊರ್ಕೊಂಡೆ ನಾನು. ನಮ್ಮ ಪಪ್ಪಿ ನೋಡ್ರಿ ನಾ ಬರೋದಾರಿನಾಗ ಗೊತ್ತಾತದಕ್ಕೆ. ನಾ ಕದ ಹಾಕ್ತೇನೆ ಅನ್ನೆಲ್ಲ ಕದ ಹಾಕಿ ಕಡೆ ಹೋಗ್ಕಳಂತ ಗೊತ್ತಾಗಿ ನನಗಿಂದ್ರೆ ಮುಂದೆ ಹೊಂಟತ್ತದ. ಎಷ್ಟು ಶಾಣದೈತೆ ಮಗಂದು. ಮನೆಯಿಂದ ಇಲ್ಲಿರ್ಬೇಕಾ ಪಪ್ಪಿ? ನನ್ನ ಹಿಂದಿಂದ ಬರ್ತಾರ. ಹಾಂ ಇಲ್ಲಿ ಅಯ್ಯೋ ನಮ್ಮ ಗೌರಿ ಕಡ್ದ ನೋಡ್ರಿ. ಮೆಣಸಿನಗಿ ಮತ್ತು ಮೆಣಸಿನಗಿ ಹೆಚ್ಚೇನಿ. ಇದನ್ನ ಹಾಕಿದ್ದೆ, ಏನಂತಾರ ಅಲಸಂದಿ. ಇಲ್ಲೆಲ್ಲ ಹೋದ್ರಾಕತ್ತೈತಲ್ಲ ಗೌರಿ. ಹೋಗೋನಿಲ್ರಿ. ನಮ್ಮ ಮನೆಯವ್ರು ಫೋನ್ ಹಚ್ತೇನೆ ನಾನು ಲಾಸ್ಟಿಗೆ ಇಲ್ಲ ಒಳಗೆ ಒಲಿ ಹೊತ್ಸೀನಿ. ಈಗ ಇವನ ಮೆಣಸಿನ್ಕಾಯಿ ತೊಳೆದ ತೆಗೆದು ಇಟ್ಕೊಂಡಿದ್ನೆಲ್ಲ ಏನು ಎಣ್ಣೆ ಹಚ್ಚಿ ಹುರ್ಕೋಬೇಕು ನಾವು. ತೆಗೆದಿಲ್ಲ ತೆಗೆದಿರ್ತೀನಿ ಅಂದ್ರೆ ಯಾಕಂದ್ರೆ ಏನಾದ್ರು ನಾಷ್ಟ ಅಥವಾ ಹಿಂಗೆ ಚಟ್ನಿ ಬಿಟ್ನಿ ಮಾಡೋಕೆ ಎಷ್ಟು ಸಾಕಂತ ಅನಿಸ್ತೈತಿ. ನಾನು ಇನ್ನು ಖಾರ ಕರೆದು ಇಡಾಕತ್ತು. ಖಾರ ಹೊಡೆದಿಟ್ರೆ ನಾನು ತಿಂತೇನೆ. ಹಸಿ ಖಾರ ಹಿಂಗೆ ಪ್ರೆಗ್ನೆನ್ಸಿಗೆ ಟ್ರೈ ಮಾಡೋರ ಭಾಳ ಯೂಸ್ ಮಾಡಬಾರ್ದ. ನಂಗೆ ಖಾರ ಅಂತ ಸ್ಪೈಸಿ ಅಂತಂದ್ರೆ ಭಾಳ ಅಂದ್ರೆ ಭಾಳ ಇಷ್ಟ ನನಗೆ. ಈಗ ಒಂದಿಟ್ಟು ಅಡುಗೆಗೆ ಹಾಕು ಎಣ್ಣೆ ಹಚ್ಚೀನಿ. ಮುಗಿಯೈತಿ ನೋಡ್ರಿ. ಆಮ್ಯಾಗ ತೋರಿಸ್ತೀನಿ. ಮೆಣಸಿನ್ಕಾಯಿ ಹುರ್ಕೊಳಕತ್ತೇನಿಲ್ಲ ಹಿಂಗೆ ಆಗ್ಬೇಕು ನೋಡ್ರಿ. ಭಾಳ ಹೊತ್ತಿಸ್ಬಾರ್ದು ಮತ್ತು ಹಸಿಬಿಸಿನೂ ಇರಬಾರ್ದು. ಹಸಿಬಿಸಿದ್ದು ಅಂದ್ರೆ ಖಾರ ಅಷ್ಟು ರುಚಿ ಬರೋಂಗಿಲ್ಲ. ನಾನು ಇದನ್ನು ಹೊರಗೆ 15ರಿಂದ 20 ದಿನ ಇಡ್ತೇನೆ. ಒಂದೀಟು ಸ್ವಲ್ಪ ಉಪ್ಪು ಭಾಳ ಹಾಕಿ ನಾವು ಇದನ್ನು ಖಾರ ಹರ್ಕೊಂಡ್ವಿ ಅಂದ್ರೆ ಭಾಳ ಅಂದ್ರೆ ಭಾಳ ಮಸ್ತ್ ಆಕೈತಿ. ನಾನು ಈ ಕಡೆ ತೋರಿಸ್ತೇನೆ ಮತ್ತು ಏನೇನು ಹಾಕ್ತೇನೆ ಅಂತೇಳಿ. ನಾವು ಇದನ್ನು ವೆಜ್ ಆಗಲಿ ನಾನ್ ವೆಜ್ ಆಗಲಿ ಮತ್ತು ಚಟ್ನಿ ಥರನೂ ತಿನ್ಬೋದು. ಎಲ್ಲ ಥರದ ಅಡುಗೆಗೂ ನಾವು ಇದನ್ನು ಹಾಕ್ಬೋದು. ಇದೊಂದು ಚಟ್ನಿ ಇದ್ದರೆ ಸಾಕು. ಮನ್ಯಾಗಿನ ಮಂದಿ ಎಲ್ಲ ಪ್ರತಿಯೊಬ್ಬರನ್ನೂ ಇಷ್ಟಪಡ್ತಾರೆ. ಅಷ್ಟು ಚಲೋ ಆಕೈತಿ. ನೀವು ತಿನ್ನೋಕ್ಕಾದ್ರೆ ಖಾರ ಕಡಿಮೆ ಇರೋ ಮೆಣಸಿನ್ಕಾಯಿನ ನೀವು ತೊಗೊಂಡು ಖಾರ ಮಾಡ್ಕೊರಿ. ಭಾಳ ಅಂದ್ರೆ ಭಾಳ ಚಲೋ ಆಕೈತಿ. ಮೆಣಸಿನ್ಕಾಯಿ ಅಂತೂ ಮಸ್ತ್ ಅಂದ್ರೆ ಮಸ್ತ್ ಹುರಿದು ಇವ. ಯಾಕಂದ್ರೆ ಸಣ್ಣ ಉರಿ ಒಳಗನ್ನ ಹುರಿದು ಕಟ್ಟಿಗಿಲ್ಲ ಇಲ್ಲಿ ಎಲ್ಲ ಕಟ್ಟಿಗೆನೂ ಹೊರಗೆ ಓದಿಟ್ಟೇನಿಲ್ಲ. ಹಾಗಾಗಿ ಈಗ ಸ್ಟ್ರಕ್ ಆಗುತ್ತೆ. ಸಾರಿ ಫೋನು. ಒಲಿ ಮ್ಯಾಗನ ನನ್ನ ಗೊಂಜಾಳ ಕಿಚಡಿ ಮಾಡ್ಕೊಂಡ್ಬಿಡ್ತೇನೆ ತಿನ್ನಾಕ.
ಅನ್ನ ಐತೆ ನಮ್ಮ ಮನೆಯವ್ರಿಗೆ. ಅದನ್ನ ಒಂದಿಟ್ಟು ಅನ್ನ ಜೀರಾ ರೈಸ್ ಥರ ಅಥವಾ ಗೀ ರೈಸ್ ಥರ ಮಾಡಲ ಅಂತ. ಅಂದರೆ ಸೋನಾ ಮೊಸರು ಅಕ್ಕಿ ನಾವು ರೈಸನ್ ಅಕ್ಕಿನ ತಿನ್ನೋದು. ನೋಡ್ತೀನಿ ಏನೇನು ಮಾಡೋದಕ್ಕೈತೆ ಅಂಥೇಳಿ. ಈಗ ಜೀರಾ ರೈಸ್ ಮಾಡಾಕತ್ತೀನಿ. ಇಲ್ಲೇ ಪುದೀನ ತೊಗೊಂಡಿನಿ, ಪುದೀನ ಒಂದು ಮೆಣಸಿನ್ಕಾಯಿ ತೊಗೊಂಡಿನಿ, ಕೊತ್ತಂಬರಿ ಕಟ್ ಮಾಡಿ ಇಟ್ಕೊಂಡಿನಿ ಮತ್ತು ಉಳ್ಳಾಗಡ್ಡಿ. ಈಗ ಮಾಡೋದು ಹೆಂಗೆ ಅಂತೇಳಿ ಕ್ವಿಕ್ಕಾಗಿ ತೋರಿಸ್ತೀನಿ. ನಿನ್ನೆ ರಾತ್ರಿ ಚಲೋಕ್ಕಿದ ಅನ್ನ ಮಾಡಿದ್ವಿ. ಅದು ಅನ್ನ ಒಂದಿಟ್ಟ ಉಳ್ದೈತಿ, ಅಂದ್ರೆ ವೈಟ್ ರೈಸ್ ಮಾಡಿದ್ನಿ. ಇದು ಅನ್ನ ಉಳ್ದೈತಿ. ಇದನ್ನೇ ಈಗ ಜೀರಾ ರೈಸ್ ಮಾಡ್ತೀನಿ. ಅಂದ್ರೆ ತಂಗಳ ಅನ್ನ ತಿಂದಂಗೆ ಆಕೈತಿ. ಅದು ಯಾಕಂತಂದ್ರೆ ಚಿಕನ್ ಸಾರು ಐತೆ ಒಂದಿಟ್ಟು. ಚಿಕನ್ ಸಾರು ಜೊತೆ ಜೀರಾ ರೈಸ್ ಮತ್ತು ಗೀ ರೈಸ್ ಭಾಳ ಅಂದ್ರೆ ಭಾಳ ರುಚಿ ಆಕೈತಿ. ನಮ್ಮ ಮನೆಯವರು ಗೀ ರೈಸ್ ಅಷ್ಟೊಂದು ಇಷ್ಟಪಡೋಂಗಿಲ್ಲ, ಜೀರಾ ರೈಸ್ ಇಷ್ಟಪಡ್ತಾರೆ. ಅದಕ್ಕೋಸ್ಕರ ಈಗ ಜೀರಾ ರೈಸ್ ಮಾಡಿದ್ರಾತಂತ ಹೇಳಿ ಅವ್ರು ಹಚ್ಚ ಕಡೆ ಹೊಲಕ್ಕೆ ಹೋಗ್ಯಾರ. ಇನ್ನೂ ಬರೋಣ ಬಲ್ರಿ ನೋಡ್ರಿ, ಅಷ್ಟೊತ್ತಾತು ಹೋಗಿ. ಕ್ವಿಕ್ಕಾಗಿ ಈಸಿಯಾಗಿ ಮಾಡ್ಕೊಳ್ಳೋಣಂತ ಬರ್ರಿ. ಇದು ಮನೆಯಾಗ ಮಾಡಿದ್ದನ್ನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್. ಈಗ ಎಣ್ಣೆ ಕಾಯಿಲದ ಅಲ್ಲೇ ಒಲಿನೂ ಹೊತ್ಸೇನಿ, ಇಲ್ಲೇ ಗ್ಯಾಸ್ನೂ ಹಚ್ಚೇನಿ. ನಾನೀಗ ಮೊದಲು ಏನು ಮಾಡ್ತೇನೆ ಅಂತಂದ್ರೆ ಮೆಣಸಿನ್ಕಾಯಿ ಹಾಕೋತೀನಿ. ನಮ್ಮ ಮನೆಯವರು ಈ ಮೆಣಸಿನ್ಕಾಯಿ ತಿನ್ನಂಗಿಲ್ಲ. ಎಣ್ಣೆ ಒಳಗೆ ಭಾಳ ಫ್ರೈ ಆಗಬೇಕು. ಫ್ರೈ ಆದ್ರೆ ಒಂಚೂರು ಖಾರ ಇರೋಂಗಿಲ್ಲ. ನಾವು ಆರಾಮ್ಸೆ ತಿನ್ಬೋದು ಇವನ್ನ. ಈಗ ನಾನು ಉಳ್ಳಾಗಡ್ಡಿ ಹಾಕ್ಕೊಳ್ಳೋದು. ನಾನು ಜೀರಾ ರೈಸ್ ಹಿಂಗೆ ಮಾಡ್ತೇನೆ. ಇಷ್ಟ ಆದ್ರೆ ನೀವು ಟ್ರೈ ಮಾಡಿರಿ. ಚಿಕನ್ ಸಾರು ಜೊತೆ ಮತ್ತು ಹಿಂಗೆ ಕಾಜು ಕರಿ, ಹಿಂಗೆ ಕಾಜು ಮಸಾಲಾತಿ ಹಿಂಗೆ ಮಾಡಿರ್ತಿಲ್ಲ ಪನ್ನೀರ್, ಅದ್ರ ಜೊತೆ ಜೀರಾ ರೈಸ್ ಮತ್ತು ಗೀ ರೈಸ್ ಮಸ್ತ್ ಕಾಂಬಿನೇಷನ್. ಪುದೀನ ಹಾಕಿ ನಾನು ಪುದೀನ ಇದನ್ನು ಬೇಕಾದ್ರೆ ಸ್ವಲ್ಪ ಜಜ್ಜಿನ ಹಾಕೋಬೋದು. ಜಜ್ಜಿ ಹಾಕಿದ್ರೆ ಅಂದ್ರೆ ಇನ್ನೂ ಫ್ಲೇವರ್ ಜಾಸ್ತಿ ಕೊಡ್ತೈತಿ, ರುಚಿ ಅಂತ ಅನಿಸ್ತೈತಿ. ಪುದೀನ ಫ್ಲೇವರ್ ಇಷ್ಟಪಡೋರು, ನಂಗೆ ಪುದೀನ ಫ್ಲೇವರ್ ಭಾಳ ಅಂದ್ರೆ ಭಾಳ ಇಷ್ಟ. ನಾನು ಕೊತ್ತಂಬರಿನೂ ಈಗ ಹಾಕ್ತೇನೆ. ಅವ್ರು ಕೊತ್ತಂಬರಿನೂ ಇಷ್ಟಪಡೋಂಗಿಲ್ಲ. ಎಣ್ಣೆ ಒಳಗನ್ನ ಫ್ರೈ ಆತಂದ್ರೆ ಸ್ವಲ್ಪ ತಿಂತಾರಂತ. ಇದನ್ನಿಷ್ಟನ್ನು ಫ್ರೈ ಮಾಡಿಕೊಂಡು ಈಗ ನಾನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೋತೀನಿ. ಒಂದಿಟ್ಟು ಐತಲ್ಲ, ಹಂಗಾಗಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಒಂದಿಟ್ಟು ಹಾಕ್ತೀನಿ. ಈಗ ಇದಿಷ್ಟು ಚಲೋ ಅಂತ ನಮಗೆ ಎಣ್ಣೆ ಒಳಗೆ ಫ್ರೈ ಆಗಬೇಕು. ಈಗ ನಾನು ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋತೀನಿ. ಸಾಕಂತ ಅನಿಸ್ತೈತಿ, ಯಾಕಂದ್ರೆ ವೈಟ್ ರೈಸಿಗೂ ಉಪ್ಪು ಹಾಕೈತಿ. ಉಪ್ಪು ಹಾಕಿ ಮಾಡೀನಿ. ನಾನು ಇನ್ನೊಂದು ಮೇನ್ ಹಾಕಬೇಕಾಗಿರೋದನ್ನು ಹಾಕಿಲ್ಲ. ಈಗ ಹಾಕೋತೀನಿ ಜೀರಿಗೆ. ನಾನು ಇಲ್ಲೇ ಕರ್ಬಿ ಹಾಕ್ತೇನೆ. ಇಲ್ರಿ, ನಿಮ್ಮ ಮನೆಯವ್ರು ಇಷ್ಟನೂ ಪಡೋಂಗಿಲ್ಲ. ಅವ್ರು ಏನಾದರೂ ಇಷ್ಟಪಡ್ತಾರ ರುಕ್ಮಿಣಿ ಅಂತೀರಿ. ಏನು ಮಾಡಲಿ ಹೇಳ್ರಿ, ಅವರು ಯಾರೆಲ್ಲನೂ ಇಷ್ಟನೂ ಪಡೋಂಗಿಲ್ಲ. ಕರಿಬೇವು ಹಾಕ್ತೀನಿ. ಈಗ ಇದು ಮಸ್ತ್ ಫ್ರೈ ಆತ. ಇನ್ನೊಂದಿಟ ರುಚಿ ಜಾಸ್ತಿ ಆಗಲಿ ಅಂತ ಹೇಳಿ ನಾನು ಏನು ಮಾಡಾಕತ್ತೀನಿ ಅಂದ್ರೆ ತುಪ್ಪ ಹಾಕೋತೀನಿ ಒಂದೀಟ. ಹೀಗೆ ಉರಿ ಸಣ್ಣಿಟ್ಟೇನೆ, ನಾನು ಪೂರ್ತಿ ಸಣ್ಣಿಟ್ಟೇನಿ. ಇದಿಷ್ಟು ಫ್ರೈ ಆತ. ಹಿಂಗೆ ಫ್ರೈ ಆಗ್ಬೇಕು ನೋಡ್ರಿ. ಇದು ಫ್ರೈ ಆದಾಗ ಈಗ ರೈಸ್ ಏನೈತಿಲ್ಲ, ರೈಸ್ ಸೇರಿಸ್ಕೊಂಡ್ಬಿಡೋದು. ಅಡುಗೆ ಉದುರು ನಮಗೆ ಆದ್ರೆ ಭಾಳ ಇಷ್ಟ. ಹತ್ತು ಗಂಟೆಗೆ ಐತ್ರಿ ಟೈಮ್. ಇನ್ನು ಚಪಾತಿ ಮಾಡ್ಕೋಬೇಕು. ರೆಡಿ ಆಗ್ತಿದ. ಈಗ ಇಷ್ಟನ್ನು ಮಿಕ್ಸ್ ಮಾಡ್ಕೊಂಡೀನಿ. ನೋಡಿದ್ರನ್ನ ಬಾಯ ಜೋಳು ಜೋಳು ನೀರು ಬರಾಕತ್ತ. ತಿನ್ಬೇಕಂತ ಅನ್ಸಾಗತೈತಿ. ಎಷ್ಟು ಮಸ್ತ್ ಕಾಣಿಸಾಗತೈತಿ. ನಾನು ಮೆಣಸಿನ್ಕಾಯಿ ಅವ್ರು ಖಾರ ಕಡಿಮೆ ತಿಂತಾರಲ್ಲ, ಹಂಗಾಗಿ ಮೆಣಸಿನ್ಕಾಯಿ ಕಡಿಮೆ ಹಾಕೇನಿ. ಮಸ್ತಾಗೈತಿ. ಕರಿನ ಅವ್ರು ಭಾಳ ಇಷ್ಟಪಟ್ಕೊಂಡು ತಿಂತಾರೆ. ಮತ್ತು ತುಪ್ಪ ಹಾಕಿರ್ತೀವಲ್ಲ, ಇನ್ನೂ ಎಕ್ಸ್ಟ್ರಾ ರುಚಿನ ಕೊಡ್ತೈತೆ ಅದು. ಈಗ ಚಪಾತಿ ಮಾಡ್ಕೋತೀನಿ ನಾನು. ನೋಡಿದ್ರಲ್ಲ ನಾನು ಜೀರಾ ರೈಸ್ ಹೆಂಗೆ ಮಾಡ್ತೇನೆ ಅಂತ ಹೇಳಿ, ಹೆಂಗೆ ಮಾಡೀನಿ ಅಂತೇಳಿ. ನಾನು ಕರಿಬೇವು ಹಾಕೇನಿ. ಕರಿಬೇವು ಮತ್ತು ಪುದೀನ ಇದೆ, ಎಕ್ಸ್ಟ್ರಾ ಫ್ಲೇವರ್ ಕೊಡ್ತೈತಿ.
ವಾವ್, ತುಪ್ಪ ಹಾಕಿರೋದ್ರಿಂದ ಘಮ ಘಮ ಪರಿಮಳ ಬರ್ತೈತೆ. ಅದು ಮನೆಯಾಗಿನ ತುಪ್ಪ ಅಲ್ಲ. ನಮ್ಮ ಮನೆಯವ್ರು ಎಷ್ಟೊತ್ತಿಗೆ ಬರ್ತಾರೆ ಗೊತ್ತಿಲ್ಲ. ಚಪಾತಿ ಮಾಡ್ಕೋತೀನಿ. ಚಪಾತಿ ಮಾಡ್ಕೊಂಡ ನಾನು ಆಮ್ಯಾಗ ಸಿಗ್ತಾನೆ. ಇನ್ನು ಹಸಿ ಖಾರ ಮತ್ತು ಶೇಂಗಾ ಚಟ್ನಿ ಮಾಡೋದು ಹೆಂಗೆ ಅಂತೇಳಿ ನಿಮ್ಮ ಜೊತೆ ಶೇರ್ ಮಾಡ್ಕೋತೇನೆ. ಟೈಮ್ ಈಗ 4:45 ಆತ. ನಾನು ಮತ್ತೆ ಈಗ ಲಾಗನ ಕಂಟಿನ್ಯೂ ಮಾಡಾಕತ್ತೇನೆ. ಏನು ಮಾಡಾಕತ್ತ? ಅಲ್ಲೇ ಅಲ್ಲಿ ಇಡಬೇಡ. ಅವನು ಏನು ಮರಿ ತೆಗ್ಸಿದ್ದು ಇದನ್ನು ಕೋಳಿ ಹಾಕೋನು ಇವತ್ತಲ್ಲೇ. ಈಗ ಹೆಚ್ಚಿದಿನಾ? ಅದೇನು ಯಾಡ್ತಾರನಾ? ನಾವೊಂದು ಕೋಳಿ ಮರಿಗೆ ಇಟ್ಟಿದ್ದೆಲ್ಲ ಮರಿ ತೆಗ್ದೈತಿ. 22 ದಿನಕ್ಕಂದ್ರೆ ಪೂರ್ತಿ ಎಲ್ಲ ಮರಿ ತಗೊಂಡಿರ್ತೈತಿ. 17 ತತ್ತಿ ಇಟ್ಟಿದ್ದೆ ಈ ಸಲ. ಅದು ಒಂದು ಮರಿ ಪಾಪ ತೆಗಿಬೇಕಿತ್ತದ, ನಾನು ನೋಡಿನೇ ಇಲ್ಲ. ಅದು ಒಳಗೆ ಉಸಿರಾಡಕ್ಕೆ ಗಾವ್ ಆಗ್ಲಾರಕ್ಕೆ ಅದು ಸತ್ಬಿಟ್ಟೈತಿ. ನಾನು ಸಿಜೇರಿಯನ್ ಮಾಡೀನಿ. ಇನ್ನೊಂದು ತತ್ತಿತ್ತು, ಅದನ್ನು ತಕ್ಕೊಂಡೈತಿ. ಅಯ್ಯೋ, ತಕ್ಕೊಂಡೇ ಇಲ್ಲ. ಅದು ಒಳಗೆ ಬಹುಶಃ ಮರಿ ಸತ್ತಿರ್ಬೋದಂತ ಅನಿಸ್ತೈತಿ. ಹೌದು, ಇದೊಂದು ತತ್ತೈತಿ. ಬಹುಶಃ ಇದು ಒಳಗೆ ಮರಿ ಸತ್ತಿರ್ಬೋದ. ಎಷ್ಟದು ಹೋಗ್ತೀನಿ ನೋಡೋಣಂತ. ಎಲ್ಲೋದಿ? ಸರಿ, ಕೆಳಗಿಳಿ. ಇಷ್ಟು ಕರಿಯೋ ಭಾಳ ಅದ ಈ ಸಲ. ಇಲ್ಲೇ ಹಾಕ್ತಾನೆ ವೆಂಕಟೇಶ್. ಈ ಸಲ ಕರಿಯೋ ಭಾಳ ಅದ ನೋಡು. ಹೊಳ್ಳಿ ಕರಿಯೋ ಭಾಳ ಅದ ನೋಡು. ಎಷ್ಟು? 1 2 3 4 ತತ್ತಿ. 4 ತತ್ತಿ ಅಂದ್ರೆ 13 ಅದಾವ. ನೀವು 2 4 6 8 2 ಇವು 2 4 5 ಇವು 5 ಅದಾವ. 2 4 6 8 8 5 ಎಷ್ಟು ಆಯ್ತು ಹೇಳ್ರಿ? 13. ಕರೆಕ್ಟ್ ಅದ. 13 ಅದಾವ ವೆಂಕಟೇಶ. 13 ಒಳಗೆ 8 ಕರಿಯೂ ಅದಾವ. ಅದು ಒಂದು ತತ್ತೈತಿ ಒಳಗೆ ಅಂತ ತೊಂಬ್ರಾಗ. ಅದು ಒಳಗೆ ಮರಿ ಸತ್ತ ತಿನ್ಬಿಟ್ಟೈತಿ. ಒಂದು ಇದಾಗಿತ್ತು, ಅದು ತೆಗೆದ್ರಿ. ನಾನು ಒಂದು ತೆಗೆದು ಹಾಕೀನಿ. ಒಂದು ಇಟ್ಟ ತಕ್ಕೊಂಡಿತ್ತು. ಅದು ಉಸಿರಾಡಕ್ಕೆ ಆಗ್ಲಾರಕ್ಕೆ ಸತ್ತೈತದ ಪಾಪ. ಆ ಕಡೆ ಹೋಗೋದು ಮುಂಜಾನೆಗ. ಚಂದ ಅದಾವಲ್ಲ? ಚಂದ ಅದಾವಲ್ಲ? ನೀರು ತೊಗೊಂಬ ಪ್ಲೇಟ್ನಾಗ. ತೊಗೊಂಬ ಒಂದಿಟ್ಟು ಹಂಗ್ಯಾಕೆ ಮಾಡ್ತೀವಿ. ಅದ ಎಷ್ಟು ನೀರು ತೊಗೊಂಬ. ಈಗ ತೊಗೊಂಬ ಇಲ್ಲಿ. ಈಗ ಕುಡಿಲೆ ಕೊಡೋದಿನ ತೆಗೆದಿಟ್ಟು. ಎಷ್ಟು ಚಂದ ಅದ ನೋಡ್ರಿ ಕೋಳಿ ಮರಿ. ಇದು ಖರೀದ ಹಾಕಿಲ್ಲ ಬಹುಶಃ. ಉಳ್ಕೆದು ಒಂದಿಲ್ಲ. ಒಗಿಬಾರ್ದವನ. ನಾನು ಅಷ್ಟೊತ್ತು ತಿಂತಾವಂತೆ ಕಾಳು ಹಾಕೀನಿ. ಅವು ಇವು ಇಷ್ಟು ಕೋಳಿಗಳು ಬಂದು ನೋಡ್ರಿ. ನಾನು ಮೆಣಸಿನ್ಕಾಯಿ ಹುರಿದಿದ್ನಲ್ಲ, ಮೆಣಸಿನ್ಕಾಯಿ ಮತ್ತು ಕೊತ್ತಂಬರಿ, ರುಚಿಗೆ ತಕ್ಕಷ್ಟು ಉಪ್ಪು, ಇಲ್ಲಿ ಬೆಳ್ಳುಳ್ಳಿ, ಒಂದು ದಿವಸ ಜೀರಿಗೆ ಹಾಕೇನಿ, ಕರಿಬೇವು, ಕೊತ್ತಂಬರಿ ಇದನ್ನಿಷ್ಟು ಹಾಕ್ಕೊಂಡೆ ನೋಡಿ. ಇದು ಹಸಿ ಖಾರ ಮಾಡೋಕ್ಕೆ. ಇಲ್ಲೇ ಖಾರದ ಪೌಡರ್ ಹಾಕ್ಕೊಂಡೇನಿ ಮತ್ತು ಹುರಿದಿರೋ ಶೇಂಗಾನ ಮ್ಯಾಗಿನ ಸಿಪ್ಪೆ ತೆಗೆದು ಅದನ್ನ ತೊಗೊಂಡೇನಿ. ರುಚಿಗೆ ತಕ್ಕಷ್ಟು ಉಪ್ಪು, ಜೀರಿಗೆ ಮತ್ತು ಇದ್ರೊಳಗೆ ಕರಿಬೇವು ಹಾಕ್ಕೊಂಡೇನಿ. ಬೆಳ್ಳುಳ್ಳಿ ಮ್ಯಾಗ ಇಟ್ಟೇನಿ, ಬೆಳ್ಳುಳ್ಳಿ ಹಿಕ್ಕಟ್ಟು ಹಾಕೋತೀನಿ. ಈಗ ನಾನು ಇದನ್ನು ಶೇಂಗಾ ಚಟ್ನಿ ಮಾಡ್ತೇನೆ. ಕನ್ಫ್ಯೂಷನ್ ಮಾಡ್ಕೊಳಕ್ಕೆ ಹೋಗ್ಬಿಡ್ರಿ. ಭಾಳ ಅಂದ್ರೆ ಭಾಳ ಈಸಿ ಶೇಂಗಾ ಚಟ್ನಿ ಮಾಡೋದು. ಅಷ್ಟೇ ರುಚಿ ಆಕೈತಿ. ಈಗ ಸಂಜೆ ಚಪಾತಿ ಮತ್ತು ತುಪ್ಪ ಹಾಕೊಂಡು ತಿನ್ನೋದೈತಿ. ಇದನ್ನ ಹಸಿ ಖಾರ ಆಡೋದ್ಮೇಲೆ ನಮ್ಮ ಮನೆಯವ್ರ ಪಲ್ಯನೇ ಬೇಡ ಅಂತ ಹೇಳ್ತಾರೆ ಅವ್ರು. ಅಷ್ಟು ರುಚಿ ಆಕೈತಿ ಇದು. ಖಾರ ತುಪ್ಪ ಚಪಾತಿ ಕಾಂಪಿಟೇಷನ್ ಐತಿ. ಕಾಂಪಿಟೇಷನ್
ಇದನ್ನು ಇಷ್ಟನ್ನು ಹಾಕೋತೀನಿ ಇದ್ರೊಳಗನ. ಖಾರದ ಪೌಡರ್ ಬೇಕಾದ್ರೆ ಆಮ್ಯಾಗೂ ಹಾಕೋಬೋದು. ಈಗ ಇಷ್ಟು ಕರಿಬೇವು ನಾವು ಎಣ್ಣೆ ಒಳಗೆ ಹುರಿದಾದ್ರೂ ಹಾಕೋಬೋದು, ಹಂಗೆ ಹಸಿದಾದ್ರೂ ಹಾಕೋಬೋದು. ಈಗ ಈ ಒಣಕೈತ್ರಿ ಇನ್ನೂ ಗಾವಕೈತೆ, ಒಣಕಿಲ್ಲ ನಮ್ಮ ಮನ್ಯಾಗ, ಹಂಗಾಗಿ ಹಾರಿಲಿಕ್ಕೆ ಕೊಡ್ತೇನೆ. ಇದ್ರಲ್ಲಿ ಲಗುನ ಸಣ್ಣಕೈತೆ ಹಾರಿಲಿ. ಇದು ಮೊದಲು ಖಾರ ಕುಟ್ಟಾಕ. ಈಗ ಎಲ್ಲ ನಾವು ಏನು ಮಾಡ್ತೇವೆ ಅಂದ್ರೆ ಮೆಣಸಿನ್ಕಾಯಿ ಓದಕ್ಕೆ ಕುಟ್ಟಿಸ್ಕೊಂಬರ್ತೇವೆ. ಮೊದಲೆಲ್ಲ ಮನ್ಯಾಗನ ಕುಟ್ತಿದ್ರು ಖಾರ. ಇವು ಖಾರ ಕುಟ್ಟು ಹಾರಿ ನೋಡ್ರಿ. ಇಷ್ಟ ಕುಟ್ಟಿ 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 ಸಣ್ಣ ಮಾಡೋದು. ಇದನ್ನು ಮಿಕ್ಸಿಗೆ ಹಾಕಾಕು ಬರ್ತೈತಿ, ಆದ್ರೆ ಮಿಕ್ಸಿಗೆ ಹಾಕೋದಕ್ಕಿಂತ ನಾವು ಈಗ ಕಲ್ಲೊಳಗೆ ಕೊಡ್ತೇವಲ್ಲ ಇದ ಭಾಳ ರುಚಿ ಆಕೈತಿ. ಮಿಕ್ಸಿಗೆ ಹಾಕಿದ್ರೆ ರುಚಿ ಆಗಂಗಿಲ್ಲ. ಅಂದ್ರೆ ಇದು ಕುಟ್ಟಿರ್ತೇವಲ್ಲ ಎಣ್ಣೆ ಅಂಶ ಬಿಡ್ತೈತಿ, ಇದು ಭಾಳ ರುಚಿ ಬರ್ತೈತಿ. ಇದು ಅದ್ರೊಳಗೆ ಎಣ್ಣೆ ಅಂಶ ಬರಂಗಿಲ್ಲ, ಅದು ಹಂಗೆ ಪೌಡರ್ ಆಗ್ಬಿಡ್ತೈತಿ. ಅದು ಮತ್ತು ಗ್ರೈಂಡರ್ಗೆ ಹಾಕಿದ್ರೆ ಚಲೋ ಆಕೈತಿ. ಭಾಳಷ್ಟು ಬೇಕಾ ಗ್ರೈಂಡರ್ಗೆ ಹಾಕಾಕ, ಭಾಳಷ್ಟು ಇದನ್ನ ಮಾಡಿ ಗ್ರೈಂಡರ್ಗೆ ಹಾಕ್ಬೋದು. ಥ್ಯಾಂಕ್ ಯು ವೆಂಕಟೇಶ. ನಮ್ಮ ಯಜಮಾನ್ರು ವಿಡಿಯೋ ಮಾಡಾಕತ್ತಾರ. ಈಗ ಅವ್ರು ಕೆಲಸ ಮಾಡಕ್ಕೆ ಹೋಗ್ತಾರ. ಇಷ್ಟು ರೆಡಿ ಆಗಿನ ತೋರಿಸ್ತೇನೆ ನಾನು. ನಾನೀಗ ಬೆಳ್ಳುಳ್ಳಿ ಹಾಕೇನು ನೋಡ್ರಿ. ಇವಾಗ ಜವಾರಿ ಬೆಳ್ಳುಳ್ಳಿ ಸಿಪ್ಪೆ ಭಾಳ ಇರಂಗಿಲ್ಲ, ಹಂಗಾಗಿ ಸಿಪ್ಪೆ ತೆಗಿಲಿಲ್ಲ ನಾನು. ಸಿಪ್ಪೆ ತೆಗೆದಾದ್ರೂ ಹಾಕೋಬೋದು, ಇಲ್ಲಾಂದ್ರೆ ಹಂಗೆ ಆದರೂ ಹಾಕೋಬೋದು. ಹಾಕೊಂಡು ಹೊಳ್ಳಿ ಇವನ್ನ ಕುಟ್ಕೊಂಡ್ವಿ ಅಂದ್ರೆ ಶೇಂಗಾ ಚಟ್ನಿ ರೆಡಿ ನೋಡ್ರಿ ನಮ್ಗೆ ತಿನ್ನಕ್ಕೆ. ನಾನು ಹಾಕಿದ್ನೆಲ್ಲ ಖಾರಪ್ಪ ಎಲ್ಲ ಪರ್ಫೆಕ್ಟಾಗಿ ಬಂದೈತಿ. ರುಚಿನೂ ನೋಡೇ ನಾನು ಇನ್ನೊಂದ್ಸಲ ನೋಡ್ತೀನಿ ನೋಡ್ಬೇಕಾ ರುಚಿ. ಎಲ್ಲನೂ ಭಾಳ ಹದವಾಗಿ ಬಂದೈತಿ. ವಾವ್, ಕರಿಬೇವು ಹಾಕ್ಯಾರಲ್ಲ, ಕರಿಬೇವ್ರ ಪರಿಮಳ. ಈಗ ಬೆಳ್ಳುಳ್ಳಿ ಹಾಕಿದ್ವಲ್ಲ, ಬೆಳ್ಳುಳ್ಳಿ ಪರಿಮಳ ಬರುತ್ತೆ. ಇನ್ನು ಮುಂದೆ ಶಿಮಿ ಅಂತ ಅನಿಸ್ತೈತಿ. ಶೇಂಗಾ ಚಟ್ನಿ ರೆಡಿ ಆಯ್ತು ನೋಡ್ರಿ. ಎಷ್ಟು ಮಸ್ತ್ ಕಾಣಿಸಾಗತ್ತಲ್ಲ. ಕಲರ್ ಸಹಿತ ಅಷ್ಟ ಮಸ್ತ್ ಬಂದೈತಿದೆ ಕಲರ. ಈಗ ಇದು ರೆಡಿ ಆಯ್ತು. ಇದಕ್ಕೆ ಕಲ್ಲೊಳಗನ ಇದನ್ನು ಹಸಿ ಖಾರ ಏನೈತಲ್ಲ ಇದನ್ನು ಹರ್ಕೊಂಡ್ಬಿಡ್ತೇನೆ. ನಾನು ಹೇಳಿದ್ನೆಲ್ಲ ಜೀರಿಗೆ, ಉಪ್ಪು, ಕರಿಬೇವು, ಕೊತ್ತಂಬರಿ, ಮೆಣಸಿನ್ಕಾಯಿ, ಹುರಿದಿರೋ ಮೆಣಸಿನ್ಕಾಯಿ ಇಷ್ಟ ನೋಡ್ರಿ. ಮತ್ತೇನು ಹಾಕಿಲ್ಲ ಇದ್ರೊಳಗೆ. ಕೊತ್ತಂಬರಿ ರೇಟ್ ಜಾಸ್ತಿ ಇತ್ತು, ಜಾಸ್ತಿನ ಹಾಕ್ಬಿಟ್ಟೆ ನಾನು. ಮೆಣಸಿನ್ಕಾಯಿ ಖಾರ ಇರಾಕಿಲ್ಲ ಅಂತ ಅನಿಸ್ತೈತೆ ನನಗೆ. ಕೈಲಿ ವಿಡಿಯೋ ಮಾಡಾಕತ್ತೆ ನೀವು ಅದಕ್ಕಿಲ್ಲ ಹಿಂಗೆ. ಸೊಳ್ಳೆ ಕಡಿಯಾಕತ್ಬಿಟ್ಟಾವ ನಮಗಿಲ್ಲಿ. ಎಲ್ಲೇ ಹೌದಲ್ಲ. ಇದನ್ನ ಅರಿದು ನೋಡಿದ್ರೆ ನಾ ಬಾಯಾಗ ಜೋಳು ಜೋಳು ನೀರು ಬರ್ತಾವ. ಭಾಳ ಅಂದ್ರೆ ಭಾಳ ರುಚಿ ಆಕೈತಿ ಖಾರ. ಶೇಂಗಾ ಚಟ್ನಿಗೆ ನಾನು ಕೆಲವೊಂದು ವಿಡಿಯೋದಲ್ಲಿ ನಾನು ನೋಡೇನಿ, ಹುಂಚೆಹಣ್ಣು ಹಾಕ್ತಾರೆ. ಹುಂಚೆಹಣ್ಣು ಹಾಕ್ಬಾರ್ದು ಶೇಂಗಾ ಚಟ್ನಿ. ಹುಂಚೆಹಣ್ಣು ಹಾಕಿದ್ರೆ ಅಷ್ಟು ರುಚಿ ಬರಂಗಿಲ್ಲ. ಹುಂಚೆಹಣ್ಣು ಹಾಕಿದ್ರೆ ಮತ್ತೆ ಬೆಲ್ಲ ಹಾಕ್ಬೇಕಾಕೈತಿ. ನೀವು ಹುಂಚೆಹಣ್ಣು ಬೆಲ್ಲ ಏನು ಹಾಕ್ಬಾರ್ದು. ನಾನು ಏನು ತೋರಿಸಿನಲ್ಲ ಅಷ್ಟೇ ಮಾಡ್ಬೇಕು ನೋಡಿ. ಉತ್ತರ ಕನ್ನಡ ಕಡೆ ಶೇಂಗಾ ಚಟ್ನಿ ಅಂದ್ರೆ ಭಾಳ ಫೇಮಸ್. ಮಸಾಲೆ ಖಾರ ಮತ್ತು ಶೇಂಗಾ ಚಟ್ನಿ ಮಾಡಿ ಕಳಿಸ್ರಿ ಅಂತ ಈಗ ಕೇಳ್ತಾರೆ ಒಬ್ಬೊಬ್ರು. ನಾನು ಮೊದಲು ಸೇಲ್ ಮಾಡ್ತಿದ್ನೆಲ್ಲ ರೊಟ್ಟಿ ಶೇಂಗಾ ಚಟ್ನಿ ಐತಿ. ನಾನು ಮಾಡಕ್ಕೆ ಬೇಸರ ಮಾಡ್ಕೋತೀನಿ.
ಪಾವು ಕೆ ಜಿ ಮೆಣಸಿನ್ಕಾಯಿ ಇದ್ವು, ಪಾವು ಕೆ ಜಿ ಅವನ್ನ ಇಷ್ಟು ಹುರ್ಕೊಂಡು ಒಂದು 10-15 ತೆಗೆದಿಟ್ಟೆ ನಾನು, ಏನಾದ್ರು ನಾಷ್ಟಾಕಿ ಮಾಡಿದರೆ ಬರ್ತಾವ ಅಂತೇಳಿ. ನಾವು ಇದನ್ನು ನಾನು ಹೇಳಿದ್ನಲ್ಲ, ತಿನ್ನಕ್ಕೂ ಯೂಸ್ ಮಾಡ್ತೀವಿ, ಪಲ್ಯಕ್ಕೂ ಯೂಸ್ ಮಾಡ್ತೀವಿ. ಓಹೋ ಘಮ ಘಮ ವಾಸನೆ. ಕಾಯಿ ಇದ್ದಂಗಿಲ್ಲ ನೋಡಂತ ಶಿವ ಕಾಯಿ ಹೆಂಗೆ ಕೆಜಿ. ಖಾರ ಮತ್ತು ಶೇಂಗಾ ಚಟ್ನಿನ ಇದೇ ಇದ್ರೊಳಗೆ ಹಾಕಿಡ್ಬೇಕು ಅಂತೇಳಿ ಡಬ್ಬಿ, ಸಣ್ಣ ಡಬ್ಬಿಗಳು ಖಾಲಿ ಇಲ್ಲ. ಇಲ್ಲೆಲ್ಲ ಕಾಣಿಸ್ತಾವ ಸಣ್ಣ ಡಬ್ಬಿಗಳು. ಇಲ್ಲಾಂದ್ರೆ ಆಯ್ತು ದೊಡ್ಡದು ಶೇಂಗಾ ಚಟ್ನಿ ಅದು ದೊಡ್ಡದೈತಿ. ಶೇಂಗಾ ಚಟ್ನಿ ನೋಡ್ರಿ ಎಷ್ಟು ಮಸ್ತ್ ಐತಿ. ಇವತ್ತಿನ ರೆಸಿಪಿ ನಿಮ್ಗೆ ಎಲ್ಲರಿಗೂ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ ಮತ್ತು ಶೇರ್ ಮಾಡಿರಿ. ಹೊಸದಾಗಿ ನೋಡೋರು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿರಿ. ನಾನು ಮತ್ತೆ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ರೆಸಿಪಿ ಯಾರಿಗೆಲ್ಲ ಇಷ್ಟ ಆತ ಟ್ರೈ ಮಾಡಿದವ್ರ ಕಮೆಂಟ್ ಮಾಡಿ ಹೇಳ್ರಿ ನೆಕ್ಸ್ಟ್ ವಿಡಿಯೋದಲ್ಲಿ. ಚೆಲ್ಲಾಡಕತ್ ನೋಡ್ರಿ, ಇಷ್ಟು ಇದೆ ನಾನು. ಇದ್ರೊಳಗೆ ಹಸಿ ಖಾರ ಹಾಕಿಡ್ತೀನಿ. ಹಸಿ ಖಾರ ನೋಡ್ರಿ ಸರ್, ಇದ್ರೊಳಗೆ ಹಸಿ ಖಾರ. ನನಗಂದ್ರೆ ಬಾಯಿ ಜೋಳ ನೀರು ಬರಾಕತ್ತಾವ, ಯಾವಾಗ ತಿಂದೇನೆ ಅಂತ ಅನ್ಸಾಗತ್ತಿ. ಬಿಸಿ ಅನ್ನದ ಜೊತೆನೂ ಮಸ್ತ್ ಆಕೈತಿದೆ. ಬಿಸಿ ಅನ್ನ ಮತ್ತು ತುಪ್ಪ ಹಾಕೊಂಡು ತಿಂದ್ರೆ ಮಸ್ತ್ ಕಾಂಬಿನೇಷನ್. ಬಾಂಡೆ ಅದಾವು, ನಮ್ಮ ಮನೆಯವ್ರು ಚಾ ಕಾಶ್ ಕೊಟ್ಟ ಬಾಂಡೆ ತಿಕ್ಕಿ ದೀಪ ಹಚ್ಚಿ ಅಡುಗೆ ಮುಂಜಾನೆ ಚಪಾತಿ ಮಾಡಿದ್ನೆಲ್ಲ. ಚಪಾತಿ ಹಂಗದ, ಮಧ್ಯಾಹ್ನ ಊಟ ನಾನು ಮಾಡಿಲ್ಲ, ನಮ್ಮ ಮನೆಯವರು ಮಾಡಿಲ್ಲ. ಹಂಗಾಗಿ ಈಗ ಆಮ್ಲೆಟ್ ಮತ್ತು ಚಟ್ನಿ ಮಾಡಿಲ್ಲ. ಚಟ್ನಿ ಏನಾರು ಹಾಕೊಂಡು ತಿಂದ್ರ ಆತ. ಗೊಂಜಾ ಕಿಚಡಿ ಮಾಡಿದ್ ನನಗೆ. ಗೊಂಜಾ ಕಿಚಡಿನೂ ಐತಿ. ಈ ಗೊಂಜಾ ಕಿಚಡಿ ಜೊತೆ ನಾನು ಏನು ಮಾಡ್ತೇನೆ ಅಂದರೆ ಹಸಿ ಖಾರ ಐತಿಲ್ಲ, ಹಸಿ ಖಾರ ಮತ್ತು ಎಣ್ಣೆ ಗೊಂಜಾ ಕಿಚಡಿ ಹಾಕೊಂಡು ತಿಂತೇನೆ. ಮಸ್ತ್ ಕಾಂಬಿನೇಷನ್. ಸೈಡ್ ಉಳ್ಳಾಗಡ್ಡಿ ಕಟ್ ಮಾಡಿ ಇಟ್ಕೊಂಡು ತಿನ್ನಾಕತ್ತಾರ. ಏನು ರುಚಿ ಅಂತ ಗೊತ್ತೇನ್ರಿ. ಈಗ ಬಾಯಾಗ ನೀರು ಬಿಡಾಕತ್ತಾರ. ಅಂದ್ರೆ ನಮ್ಗೇನು ಇಷ್ಟ ಆಗೈತಿ, ನಾವು ಏನು ತಿಂತೀವಿ ಅದನ್ನ ಅಲ್ರಿ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋದು. ಮೊನ್ನೆ ಇದು ಗೋಬಿ ಮಂಚೂರಿ ಮಾಡಿದಾಗ ಯಾರಿಗೇನು ಗೊತ್ತಿಲ್ಲದೆ ಇರೋದನ್ನ ಮಾಡಿರಿ ಅಂತೇಳಿ. ಎಲ್ಲರಿಗೂ ಎಲ್ಲಾನು ಗೊತ್ತಿರಂಗಿಲ್ಲಲ್ರಿ. ಇಟ್ಕೊಂಡು ಡಬ್ಬಿ ಹುಡುಕಿ ಹಾಕಿಡ್ತೀನಿ. ನಾನು ಮತ್ತೆ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೇನೆ.